ನಮಸ್ಕಾರ ವೀಕ್ಷಕರೇ, ಹಿರಿಯರಿಗೆ ಮತ್ತು ಅಂಗವಿಕಲರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದುವರೆಗೂ ಡಿಸೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಸೊ ಡೆಫಿನೆಟ್ಲಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಏನಿದೆ ಅಲ್ಲ, ಜಮಾ ಆಗ್ಲಿಕ್ಕೆ ಈಗಾಗ್ಲೇ ಆಲ್ರೆಡಿ ಪ್ರಾರಂಭ ಆಗಿ ಮುಗಿಲಿಕ್ಕೂ ಕೂಡ ಬಂದಿದೆ. ಸೊ ನಿಮಗೆ ಬೇಗನೆ ಇನ್ನು ಮೊದಲೇ ಜಮಾ ಆಗ್ಬೇಕಾಗಿತ್ತು, ಆದ್ರೆ ಮೊದಲು ಜಮಾ ಆಗ್ಲಿಲ್ಲ, ಒಂದ್ ಸ್ವಲ್ಪ ಡಿಲೇ ಆಯ್ತು. ಆದ್ರೆ ಡೆಫಿನೆಟ್ಲಿ ಈಗ ಎಲ್ರಿಗೂ ಕೂಡ ಜಮಾ ಆಗ್ತಕ್ಕಂಥದ್ದು ಕಮೆಂಟ್ಸ್ ಗಳಲ್ಲಿ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಬಂದಿರುವಂತದ್ದು. ಈಗ ಬಹಳಷ್ಟು ಜನ ಏನಂತಿದ್ದೀರಿ, ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಣ ಜಮಾ ಆಗಲ್ದವರು ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇನ್ನು ಯಾರ್ಯಾರಿಗೆ ಈ ಒಂದು ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಇದನ್ನ ನಾವು ತಿಳ್ಕೊಳ್ಳೋಣ. ಅಂಗವಿಕಲರಿಗೂ ಹೆಚ್ಚಾಗ್ತಾ ಇದೆಯಾ, ಈ ಒಂದು ಹಿರಿಯರಿಗೆ ಹೆಚ್ಚಾಗ್ತಾ ಇದೆಯಾ, ಏನೇನು ಬದಲಾವಣೆ ಆಗ್ತಾ ಇದೆ ಈ ಒಂದು ಬಜೆಟ್ ನಲ್ಲಿ. ಈಗಾಗಲೇ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಸೊ ಇದರಲ್ಲಿ ಏನೇನ್ ಅಪ್ಡೇಟ್ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನ್ ಅಪ್ಡೇಟ್ ಕೊಟ್ಟಿದೆ, ಯಾಕಂದ್ರೆ ಕೇಂದ್ರ ಬಜೆಟ್ ನಲ್ಲಿ ಈ ಒಂದು ಕೇಂದ್ರ ಬಜೆಟ್ ನಲ್ಲಿ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಸೊ ಇದರಲ್ಲಿ ಏನೇನ್ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈಗ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು. ಸೊ ನಿಮಗೋಸ್ಕರ ಒಂದು ಆಪ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಇದರಲ್ಲಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಾನು ವಿವರವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ. ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ, ಅಲ್ಲಿಂದ ನೋಡ್ಕೊಳ್ಬಹುದು. ಈಗ ಹಿರಿಯರು ಯಾರಿದ್ರಿ, ಅಂಗವಿಕಲ ಯಾರಿದ್ರಿ, ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಯಾಕಂದ್ರೆ ಎಲ್ಲನೂ ಕೂಡ ಡೀಟೇಲ್ಸ್ ಕ್ಲಿಯರ್ ಆಗಿ ತಿಳಿಯುತ್ತೆ. ಈಗ ನೋಡಿ ವೀಕ್ಷಕರೇ, ಈ ಒಂದು ಪಿಂಚಣಿ ಪಡೆಯುತ್ತಿರುವವರಿಗೆ 7% ಅಷ್ಟು ನಿಮಗೆ ಪಿಂಚಣಿಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆಯಂತೆ. ಇದೇ ಒಂದು ಫೆಬ್ರವರಿ 1ನೇ ತಾರೀಕು ನಡೀತಕ್ಕಂತಹ ಒಂದು ಬಜೆಟ್ ನಲ್ಲಿ ಯಾರ್ಯಾರಿಗೆ ಹೆಚ್ಚಳ ಆಗತ್ತೆ ಅನ್ನುವಂಥದ್ದಾದ್ರೆ, ಪಿಂಚಣಿ ಪಡೆಯುತ್ತವರಿಗೆ ಒಟ್ಟಾರೆಯಾಗಿ ಅಂಗವಿಕಲರಿರ್ಲಿ ಅಥವಾ ಈ ಒಂದು ಹಿರಿಯರಿರ್ಲಿ, ನೀವು ಏನಾದ್ರೂ ಪಿಂಚಣಿ ಪಡಿತಾ ಇದ್ರೆ ನಿಮ್ಗೆ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. 1,000ಕ್ಕೆ 200 ರೂಪಾಯಿ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ಅಂದ್ರೆ ನೋಡಿ, 1,000 ರೂಪಾಯಿ ಇದ್ರೆ 1,200 ರೂಪಾಯಿ ನಿಮಗೆ ಜಮಾ ಆಗತ್ತೆ. 2,000 ರೂಪಾಯಿ ಪಿಂಚಣಿ ಪಡಿತಾ ಇದ್ರೆ 2,400 ರೂಪಾಯಿ ಹಣವನ್ನ ನೀವು ಪಡಿತೀರಿ. 3,000 ರೂಪಾಯಿ ಪಡಿತಾ ಇದ್ರೆ 3,600 ರೂಪಾಯಿ ನೀವು ಹಣವನ್ನ ಪಡಿತೀರಿ. ಈ ರೀತಿ ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಸೊ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ನಿಮಗೋಸ್ಕರ ಒಂದು ಆಪ್ ಅನ್ನ ರಿಲೀಸ್ ಮಾಡೋರಿದ್ದಾರೆ ಪಿಂಚಣಿದಾರರಿಗೋಸ್ಕರ. ಯಾಕಂದ್ರೆ ಈಗಾಗಲೇ ಡಿಸೆಂಬರ್ ತಿಂಗಳ ರಾಜ್ಯ ಸರ್ಕಾರ ಏನ್ ಮಾಡಿತ್ತು, ಹಣವನ್ನ ಹಾಕ್ಲಿಕ್ಕೆ, ಪಿಂಚಣಿಯನ್ನ ಹಾಕ್ಲಿಕ್ಕೆ ಡಿಲೇ ಮಾಡಿತ್ತು, ಲೇಟ್ ಮಾಡಿತ್ತು. ಸೊ ಹೀಗಾದ ಕಾರಣಕ್ಕಾಗಿ ಹಿರಿಯರು ಏನ್ ಮಾಡ್ತಾ ಇದ್ರಿ, ನಿಮ್ಮ ಬ್ಯಾಂಕ್ಸ್ ಗಳಿಗೆ ಹೋಗೋದಾಗಿರ್ಲಿ, ಪೋಸ್ಟ್ ಆಫೀಸ್ ಗಳಿಗೆ ಹೋಗೋದಾಗಿರ್ಲಿ, ನಿಮ್ಮ ಪಿಂಚಣಿ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಪ್ರತಿ ದಿನನೂ ಕೂಡ ಹೋಗೋಗಿ ಚೆಕ್ ಮಾಡ್ತಾ ಇದ್ರಿ. ಆದ್ರೆ ಅಕೌಂಟ್ಸ್ ಗಳಲ್ಲಿ 1 ರೂಪಾಯಿನೂ ಇರ್ಲಿಲ್ಲ, ಆ ಒಂದು ಪಿಂಚಣಿ ಹಣ ಜಮಾ ಆಗದೇ ಇರ್ಲಿಲ್ಲ. ಸೊ ಹೀಗಾದ ಕಾರಣಕ್ಕಾಗಿ ನೀವು ವಾಪಸ್ ಬರ್ಬೇಕಾಗಿತ್ತು. ಸೊ ಸುಮ್ಮನೆ ದೂರ ತನಕ ಹೋಗಿ ನಡ್ಕೊಳ್ತಾ ಹೋಗಿ, ಅಥವಾ ಒಬ್ಬೊಬ್ರು ರಿಕ್ಷಾ ಮಾಡ್ಕೊಂಡು ಹೋಗಿರ್ತೀರ. ಸೊ ನಿಮ್ಮ ಖರ್ಚು ವೆಚ್ಚಗಳು, ನಿಮ್ಮ ಟೈಮ್ ಕೂಡ ವೇಸ್ಟ್. ಸೊ ಹೀಗಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ತಂದಿರುವಂತದ್ದು. ಒಂದು ಆಪ್ ಅನ್ನ ರಿಲೀಸ್ ಮಾಡೋರಿದಾರೆ ಅಂತ ಒಂದು ಅಪ್ಡೇಟ್ ಬಂದಿರುವಂತದ್ದು. ಆದ್ರೆ ಸದ್ಯಕ್ಕೆ ರಿಲೀಸ್ ಮಾಡ್ತಾರ ಇಲ್ವ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಒಂದು ವೇಳೆ ಈ ಒಂದು ಆಪ್ ಅನ್ನ ರಿಲೀಸ್ ಮಾಡಿದ್ರೆ ಇದರಿಂದ ಬಹಳಷ್ಟು ಅನುಕೂಲ ಆಗುವಂತದ್ದು. ಈ ಒಂದು ಆಪ್ ರಿಲೀಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ, ಆ ಒಂದು ಆಪ್ ನಲ್ಲಿ ನಿಮಗೆ ಹಣ ಜಮಾ ಆಗಿದೆನಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಳ್ಬಹುದು. ಸೊ ಟೋಟಲಿ ನಿಮ್ಮ ಪ್ರೊಫೈಲ್ ಅಲ್ಲಿ ಇರತ್ತೆ. ನೀವು ಒಂದ್ಸಾರಿ ರಿಜಿಸ್ಟರ್ ಮಾಡಿಸ್ಕೊಂಡ್ ಬಿಟ್ರೆ ಟೋಟಲಿ ನಿಮ್ಮ ಒಂದು ಅಕೌಂಟ್ಸ್ ಏನಿದೆಯಲ್ಲ ಅದ್ರೊಳಗೆ ಇರತ್ತೆ. ಅಲ್ಲಿಂದ ನೀವು ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ, ಪಿಂಚಣಿ ಜಮಾ ಆಗಿದೆಯಾ ಅಥವಾ ಯಾವಾಗ ಬಿಡುಗಡೆ ಮಾಡೋರಿದ್ದಾರೆ, ಡೇಟ್ ಕೂಡ ಎಲ್ಲನೂ ಕೂಡ ನೀವು ಅಲ್ಲಿ ನೋಡ್ಕೊಳ್ಬಹುದು. ಇದುವರೆಗೂ ನೀವು ಯಾವ ಕಂತುಗಳನ್ನ ಪಡ್ಕೊಂಡಿದ್ದೀರಾ, ಪಿಂಚಣಿ ಹಣವನ್ನ ಪಡ್ಕೊಂಡಿದ್ದೀರಾ, ಎಷ್ಟು ಬರಬೇಕಾಗಿದೆ, ಎಷ್ಟು ಹೆಚ್ಚಳ ಆಗ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸ್ ಪಿಂಚಣಿಯ ಬಗ್ಗೆ ಆ ಒಂದು ಆಪ್ ಮುಖಾಂತರ ನೀವು ಪ್ರತಿಯೊಂದು ಅಪ್ಡೇಟ್ ಅನ್ನ ತಿಳ್ಕೊಳ್ಬಹುದು. ಸೊ ಹೀಗಾಗಿ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬೇಕು, ಇಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿರುವುದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಆಪ್ ತರುವಂತದ್ದು ಬೆಸ್ಟ್ ಆಪ್ಷನ್ ಅಂತ ಅನ್ನುವಂಥದ್ದು ನಮ್ಮ ಅನಿಸಿಕೆ ಆಗಿರುತ್ತೆ. ಇನ್ನು ಎಲ್ಲನೂ ಕೂಡ ಡಿಜಿಟಲ್ ವ್ಯವಹಾರ, ಓನ್ಲಿ ಎಲ್ಲನೂ ಕೂಡ ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥದ್ದು. ಸೊ ನೀವು ಆಫ್ಲೈನ್ ನಲ್ಲಿ ನೀವು ಬ್ಯಾಂಕ್ ಗಳಿಗೆ ಹೋಗಿ ತಗೊಂಡ್ ಬರ್ಬೇಕಂತೂ ಹಾಗೆ ಅಗತ್ಯವಿಲ್ಲ. ಡೈರೆಕ್ಟ್ ಆಗಿ ಒಂದು ಫೋನ್ ಪೇ ಗೆ ಕನೆಕ್ಟ್ ಮಾಡ್ಕೊಂಡು ನೀವು ಹಣವನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಡಿಜಿಟಲೀಕರಣ, ಒಟ್ಟಾರೆಯಾಗಿ ಎಲ್ಲನೂ ಕೂಡ ಡಿಜಿಟಲೀಕರಣ ಮಾಡುವಂತಹದ್ದಾಗಿರೆ ಕೇಂದ್ರ ಸರ್ಕಾರದ ಅನಿಸಿಕೆ ಆಗಿರುವಂತದ್ದು. ಸೊ ಅದೇ ರೀತಿಯಾಗಿ ಇನ್ನು ಹಣ ಜಮಾ ಆಗಿಲ್ಲ ಅನ್ನುವಂಥದ್ದವರಿಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಹಿಂದಿನ ಪಿಂಚಣಿ ಹಣಗಳು ಬಹಳ ದಿನ ಆಯ್ತು ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ನೀವೊಂದ್ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ, ನೀವು ಬದುಕಿದೀರಾ ಅಂತ ಹೇಳ್ಬಿಟ್ಟು ಪ್ರೂಫ್ ತೋರಿಸ್ಬೇಕಾಗತ್ತೆ. ಬ್ಯಾಂಕ್ ಗಳಿಗಾಗಿರ್ಲಿ, ನೀವು ಎಲ್ಲಿ ಹೋಗಿ ಈ ಒಂದು ಪಿಂಚಣಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ
ನೀವೇನ್ ಮಾಡ್ಬೇಕಾಗತ್ತೆ, ಬದುಕಿದೀರಾ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿ ಹೋಗಿ ನಿಮ್ಮ ಪ್ರಾಬ್ಲಮ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಆ ಒಂದು ಕೆಲಸವನ್ನ ಮೊದಲು ಮಾಡಿ. ಮುಖ್ಯವಾಗಿ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿದೆ. ಸೊ ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿಲ್ಲ. ಸೊ ನಿಮಗೆ ಹಿಂದಿನ ಯಾವ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ, ಬರೀ ಈ ಡಿಸೆಂಬರ್ ತಿಂಗಳದಷ್ಟೇ ಅಲ್ಲ, ಅದಕ್ಕಿಂತ ಹಿಂದೆ ಯಾವ್ದಾದ್ರು ಬಂದಿಲ್ಲಪ್ಪ ಅಂದ್ರೆ ಈ ಒಂದು ಕೆಲಸ ಮಾಡಬಹುದು. ನಿಮಗೆ ಡಿಸೆಂಬರ್ ತಿಂಗಳದ ಮಾತ್ರ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ಇನ್ನು ಜಮಾ ಆಗ್ತಾನೆ ಇದೆ. ಸೊ ನಿಮಗೂ ಕೂಡ 100% ಜಮಾ ಆಗತ್ತೆ. ಓಕೆನಾ. ಸೊ ಇಷ್ಟು ನಮಗೆ ಅಪ್ಡೇಟ್ಸ್ ಗಳು ಸಿಕ್ಕಿದ್ವು. ನಿಮಗೆ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ಇದೇ ಒಂದು ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆಯಲ್ಲಿ ಏನೇನ್ ಬದಲಾವಣೆಗಳಾಗ್ತಾ ಇದಾವೆ ಅನ್ನುವಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಫೆಬ್ರವರಿ 1ನೇ ತಾರೀಕು ಸಾಯಂಕಾಲ ಅಥವಾ ಒಂದು ಫೆಬ್ರವರಿ 2ನೇ ತಾರೀಕು ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ಸೊ ಅದಕ್ಕೆ ನೋಟಿಫಿಕೇಶನ್ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಟ್ ಮಾಡಿ, ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುಂದೆ ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೀವು ತಪ್ಪದೆ ನೋಡ್ಕೊಳ್ಬಹುದು. ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೆ, ಯಾವುದೇ ಸ್ಕೀಮ್ಸ್ ಗಳ ಬಗ್ಗೆ ಇರ್ಲಿ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಬಹುದು. ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ.